ನಮಸ್ತೆ ವಿದ್ಯಾರ್ಥಿಗಳೇ, ತಾವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಸೊ ಈಗಾಗಲೇ ತಾವು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಇವತ್ತು ನಾನು ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ. ಈಗ ತಮಗೆ ಒಂದಿಷ್ಟು ಭಾವಚಿತ್ರಗಳನ್ನು ತೋರಿಸ್ತೇನೆ. ಇದು ಯಾರು ಅಂತ ತಾವು ಹೇಳಬೇಕು. ಯಾರಿದು ಹೇಳ್ತೀರಾ? ಯಾರು? ಜವಾಹರ್ಲಾಲ್ ನೆಹರು ಅಲ್ವಾ? ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದವರು. ಇವರು ಯಾರು ಮಕ್ಕಳೇ? ಎಲ್ಲರಿಗೂ ಚಿರಪರಿಚಿತರಾದವರು. ಯಾರಿವರು? ಮಹಾತ್ಮ ಗಾಂಧಿ, MK ಗಾಂಧಿ ಅಥವಾ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಲ್ವಾ? ಇವರು ಗೊತ್ತಿದೆ. ಈಗ ಇವರ ಬಗ್ಗೆ ಹೇಳಿ ನೋಡೋ. ಯಾರು ಇವರು? ಯಾರು? ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ, ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದವರು. ಇವರು ಗೊತ್ತಿದೆಯಾ? ಯಾರಿವರು? ಸುಭಾಷ್ ಚಂದ್ರ ಬೋಸ್, ಕ್ರಾಂತಿಕಾರಿ ನಾಯಕರಾಗಿದ್ದವರು ಅಲ್ವಾ? ಹಾಗಿದ್ರೆ ಇವರೆಲ್ಲ ಯಾರು ಮಕ್ಕಳೇ? ಇವರೆಲ್ಲ ಯಾರು? ಯಾರು? ರಾಷ್ಟ್ರೀಯ ಹೋರಾಟಗಾರರು. ರಾಷ್ಟ್ರೀಯ ಹೋರಾಟಗಾರರು. ಸೊ ಇವರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಹಿಂದಿನ ತರಗತಿಗಳಲ್ಲಿ ನೀವು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಯಾರಿಂದ ಆಯಿತು? ಎ.ಒ. ಹ್ಯೂಮ್ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು 1885ರಲ್ಲಿ ಪ್ರಾರಂಭಿಸಿದರು. ಅನಂತರ ಅದರಲ್ಲಿ ಬಂದ ನಾಯಕರುಗಳನ್ನು ನಾವು 3 ಪಂಗಡಗಳಾಗಿ ವಿಭಾಗಿಸ್ತೇವೆ: ಮಂದಗಾಮಿಗಳು, ತೀವ್ರಗಾಮಿಗಳು ಹಾಗೂ ಕ್ರಾಂತಿಕಾರಿಗಳು ಅಂತ. ಸೊ ಇದು ಸ್ವಾತಂತ್ರ್ಯ ಸಮರ ಪ್ರಾರಂಭದ ದಿನಗಳು. 1857ರಿಂದ ಪ್ರಾರಂಭವಾದಂಥ ಸ್ವಾತಂತ್ರ್ಯದ ಕಿಚ್ಚು ಮುಂದುವರ್ಕೊಂಡು ಈ ರೀತಿಯಾಗಿ ಬರುತ್ತೆ. ಸೊ ಇವತ್ತು ನಾವು ತಿಳ್ಕೊಳ್ಬೇಕಾದ್ದು 1919ರಿಂದ 1947ರವರೆಗಿನ ಯುಗವನ್ನು ನಾವು ಗಾಂಧಿ ಯುಗ ಅಂತ ಕರಿತೇವೆ. ನಾವು ಗಾಂಧಿ ಯುಗ ಅಂತ ಕರಿತೇವೆ ಅಥವಾ ಗಾಂಧಿಯನ್ ಮಾದರಿ ಅಂತ ಕರಿತೇವೆ ಮಕ್ಕಳೇ. ಇಲ್ಲಿ ಗಾಂಧಿ ಯಾರು? ನಮಗೆಲ್ರಿಗೂ ಗಾಂಧಿಯ ಸ್ಪಷ್ಟ ಪರಿಚಯ ಇದೆ. MK ಗಾಂಧಿ. ಇವರ ಪೂರ್ಣ ಹೆಸರು ಮೋಹನ್ ಚಂದ್ ಕರಮ್ದಾಸ್ ಗಾಂಧಿ. ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು ಎನ್ನುವುದು ನಿಮಗೂ ಗೊತ್ತಿದೆ. 1869 ಅಕ್ಟೋಬರ್ 2ರಂದು ಗುಜರಾತಿನ ಕಾಥೇವಾಡ್ ಜಿಲ್ಲೆಯ ಪೋರಬಂದರಿನಲ್ಲಿ ಜನಿಸಿದರು. ಹಾಗಾಗಿ ಇವತ್ತು ನಾವು ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತ ಆಚರಿಸ್ತಾ ಇದ್ದೇವೆ ಅಲ್ವಾ? ನಿಮ್ಗೆ ಗೊತ್ತಿದೆ. ಇವರ ತಂದೆ ಕರಮ್ಚಂದ್ ಗಾಂಧಿ. ರಾಜ್ಕೋಟ್ ಸಂಸ್ಥಾನದಲ್ಲಿ ದಿವಾನರಾಗಿದ್ದರು. ರಾಜ್ಕೋಟ್ ಸಂಸ್ಥಾನದಲ್ಲಿ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇವರ ತಾಯಿ ಪುತ್ಥಳಿಬಾಯಿ. ತಮಗೆಲ್ಲ ಇವರ ಬಗ್ಗೆ ಗೊತ್ತಿದೆ, ಆದರೂ ಒಂದಿಷ್ಟು ಮಾಹಿತಿಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಪುತ್ಥಳಿಬಾಯಿ ಇವರ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಜೀವನದ ಮೇಲೆ ಬಹಳಷ್ಟು ಮೌಲ್ಯವನ್ನು ಬೀರಿದವರು. ಅವರ ಜೀವನದ ತತ್ವ ಸಿದ್ಧಾಂತಗಳಿಗೆ ಪ್ರೇರಣೆಯಾಗಿ ನಿಂತವರು ಇವರು ಪುತ್ಥಳಿಬಾಯಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸ್ತಾರೆ? ಪೋರಬಂದರಿನಲ್ಲಿ. ಪ್ರಾಥಮಿಕ ಮತ್ತು ಆರಂಭಿಕ ಶಿಕ್ಷಣಗಳೇನಿದೆ ಅದನ್ನು ಪೋರಬಂದರಿನಲ್ಲಿ ಮುಗಿಸಿ ಅನಂತರ ಇಂಗ್ಲೆಂಡಿಗೆ ಹೋಗ್ತಾರೆ ಕಾನೂನು ಪದವಿಯನ್ನು ಪಡ್ಕೊಳ್ಳಿಕ್ಕೆ. ಅಲ್ಲಿ ಬಾರ್ ಎಟ್ ಲಾ ಎನ್ನುವಂಥ ಒಂದು ಪದವಿಯನ್ನು ಪಡ್ಕೊಂಡು ಭಾರತಕ್ಕೆ ಹಿಂದಿರುಗ್ತಾರೆ. ಬಾರ್ ಎಟ್ ಲಾ ಎನ್ನುವ ಒಂದು ಪದವಿಯನ್ನು ಪಡ್ಕೊಂಡು ಭಾರತಕ್ಕೆ ಹಿಂದಿರುಗ್ತಾರೆ ಮಕ್ಕಳೇ. ಭಾರತಕ್ಕೆ ಹಿಂದಿರುಗಿದಂಥ ಅವರು ಕಾನೂನು ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. 1893ರಲ್ಲಿ ದಾದಾ ಅಬ್ದುಲ್ಲಾ ಕಂಪನಿಯ ಒಂದು ವಕಾಲತ್ತನ್ನು ವಹಿಸ್ಕೊಂಡು ಆಫ್ರಿಕಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಅವರಿಗೆ ಬರುತ್ತೆ. ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತ್ತು ಅಂದರೆ ವಕೀಲರು ಸಾಮಾನ್ಯವಾಗಿ ವಕಾಲತ್ತನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ದಾದಾ ಅಬ್ದುಲ್ಲಾ ಕಂಪನಿಯ ಒಂದು ವಕಾಲತ್ತನ್ನು ಇವರು ತಗೊಳ್ತಾರೆ. ಆ ವಕಾಲತ್ತಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಆಫ್ರಿಕಾದ ನೆಟಾಲಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇವರಿಗೆ ಬರುತ್ತೆ. ಕೇವಲ 4 ತಿಂಗಳ ಅವಧಿಗೆ ಅವರು ಹೋಗಬೇಕಾಗಿತ್ತು. ಆದರೆ 4 ತಿಂಗಳ ಅವಧಿಗೆ ಹೋದವರವರು ಬಹುಶಃ 20 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ಉಳಿಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ನೆಟಾಲಿಗೆ ಹೋಗ್ತಾರೆ. 20 ವರ್ಷ ಕಳೆದ್ರು. ಯಾಕೆ ಅಲ್ಲಿ 20 ವರ್ಷ ಕಳೆದ್ರು ಅಂತ ಹೇಳಿದರೆ ಅಲ್ಲಿನ ಪರಿಸ್ಥಿತಿ ಅವರನ್ನು ಅಲ್ಲಿ 20 ವರ್ಷ ಕಳೆಯುವ ಹಾಗೆ ಮಾಡಿತು ಮಕ್ಕಳೇ.
ಏನು ಪರಿಸ್ಥಿತಿ ಇರ್ಬೋದು ಹೇಳಿ ನೋಡೋಣ. ಅಲ್ಲಿರ್ತಕ್ಕಂಥ ಎರಡು ಅನಿಷ್ಟ ಪರಂಪರೆಗಳು. ಒಂದು ಜನಾಂಗೀಯ ದ್ವೇಷ, ಒಂದು ಜನಾಂಗ ಇನ್ನೊಂದು ಜನಾಂಗವನ್ನು ದ್ವೇಷ ಮಾಡ್ತಕ್ಕಂಥದ್ದು. ಎರಡನೆಯದು ವರ್ಣಭೇದ ನೀತಿ ಅಥವಾ ಎಪಾರ್ಟಿಡ್ ಅಂತ ಏನು ನಾವು ಕರಿತೇವೆ. ವರ್ಣಭೇದ ನೀತಿ ಮತ್ತು ಜನಾಂಗೀಯ ದ್ವೇಷ, ಈ ಎರಡು ವ್ಯವಸ್ಥೆಗಳು ಅವರನ್ನು ಅಲ್ಲಿ ನಿಲ್ಲುವಂತೆ ಮಾಡಿತು. ಒಂದು ಜನಾಂಗ ಇನ್ನೊಂದು ಜನಾಂಗವನ್ನು ದ್ವೇಷಿಸುವುದನ್ನು ಜನಾಂಗೀಯ ದ್ವೇಷ ಅಂತ ನಾವು ಕರಿತೇವೆ. ದೇಹದ ಚರ್ಮದ ಬಣ್ಣವನ್ನು ಆಧರಿಸಿ ಒಬ್ಬ ವ್ಯಕ್ತಿಯ ಮೇಲೆ ತಾರತಮ್ಯವನ್ನು ಭೇದಭಾವವನ್ನು ಮಾಡ್ತಕ್ಕಂಥದ್ದನ್ನು ನಾವು ವರ್ಣಭೇದ ನೀತಿ ಅಂತ ಕರಿತೇವೆ. ಈ ಎರಡು ಪದ್ಧತಿಗಳು ಆಫ್ರಿಕಾದಲ್ಲಿ ಬಹಳ ಭದ್ರವಾಗಿ ನೆಲೆಯೂರಿ ಆಚರಣೆಯಲ್ಲಿದ್ದು. ಇದನ್ನು ಕಂಡಂಥ ಗಾಂಧೀಜಿ ಅಲ್ಲಿ ಅದನ್ನು ವಿರೋಧಿಸ್ತಾರೆ. ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ, ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದನ್ನು ವಿರೋಧಿಸ್ತಾರೆ. ಯಾರು? ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಜೊತೆಯಲ್ಲಿ ಅಲ್ಲೊಂದು ಇಂಡಿಯನ್ ಒಪಿನಿಯನ್ ಎನ್ನುವಂಥ ವೃತ್ತಪತ್ರಿಕೆಯನ್ನು, ಸಮಾಚಾರ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇದರ ಮೂಲಕ ಜನರಿಗೆ ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ನೆಟಾಲಿನಲ್ಲಿ ಅವರೊಂದು ಹೊಸ ಆವಿಷ್ಕಾರ, ಸಾಮಾಜಿಕ ಆವಿಷ್ಕಾರವನ್ನು ಮಾಡ್ತಾರೆ ಮಕ್ಕಳೇ. ಯಾವುದದು? ಅವರು ಮಾಡಿರ್ತಕ್ಕಂಥ ಸಾಮಾಜಿಕ ಆವಿಷ್ಕಾರ ಸತ್ಯಾಗ್ರಹ. ಏನು ಹೇಳಿ? ಸತ್ಯಾಗ್ರಹ. ಸತ್ಯಾಗ್ರಹ ಮಾಡಿದರು. ಅನಂತರದಲ್ಲಿ ಅವರ ಒಂದು ಹೋರಾಟ ದಿಟ್ಟವಾಗಿ ನಡೆದು ನೆಲ್ಸನ್ ಮಂಡೇಲಾ ಅವರು ಇವರ ಹೋರಾಟವನ್ನು ಮುಂದುವರಿಸ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಜನಾಂಗೀಯ ದ್ವೇಷ ಮತ್ತು ವರ್ಣಭೇದ ನೀತಿಯನ್ನು ಅಂತ್ಯಗೊಳಿಸುವಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಬಹಳ ಇದೆ ಅಂತ ನಾವು ಹೇಳ್ಬೋದು. ಅನಂತರ ಸತ್ಯಾಗ್ರಹ ಎನ್ನುವಂಥ ಸಾಮಾಜಿಕ ಆವಿಷ್ಕಾರದ ಮೂಲಕ ಜನಮನ್ನಣೆಯನ್ನು ಪಡೆದು ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಆಗ ಆಫ್ರಿಕಾದಿಂದ ಭಾರತಕ್ಕೆ ಬರುವ ಸಂದರ್ಭದಲ್ಲಿ ಆಫ್ರಿಕನ್ನರು ಇವರ ಬಗ್ಗೆ ಒಂದು ಹೆಮ್ಮೆಯಿಂದ ಒಂದು ಮಾತು ಹೇಳಿದರು ಮಕ್ಕಳೇ. ಬಹಳ ಚಂದ ಇದೆ, ಅದ್ಭುತವಾದಂಥ ಮಾತು. ಏನು ಹೇಳಿದರು ಅಂದರೆ, ಏನು ಹೇಳಿದರು? ನೀವು ಏನೂ ಅಲ್ಲದ ಗಾಂಧಿಯನ್ನು ಕಳಿಸಿದ್ದೀರಿ, ನೀವು ಏನೂ ಅಲ್ಲದ ಗಾಂಧಿಯನ್ನು ಕಳಿಸಿದ್ದೀರಿ, ಆದರೆ ನಾವು ನಿಮಗೆ ಈ ಗಾಂಧಿಯನ್ನು ಕೊಡ್ತೇವೆ. ಸತ್ಯಾಗ್ರಹದ ಮೂಲಕ ಆಫ್ರಿಕನ್ನರ ಮನೆಗೆದ್ದ ಗಾಂಧಿಯನ್ನು ಕೊಡ್ತಾ ಇದ್ದೇವೆ ನಿಮಗೆ ಅಂತ ಹೇಳಿದರು. ಅದು ಅವರ ಹೆಮ್ಮೆಯನ್ನು ತೋರಿಸುತ್ತೆ. ಗಾಂಧಿಯ ಕುರಿತಾಗಿ ಅವರು ಹೊಂದಿರತಕ್ಕಂಥ ಹೆಮ್ಮೆಯನ್ನು ತೋರಿಸುತ್ತೆ ಮಕ್ಕಳೇ. ಇದಿಷ್ಟು ಗಾಂಧಿಯ ಆರಂಭಿಕ ಜೀವನಗಳು. ಭಾರತಕ್ಕೆ ಬಂದರು. 1919ರಲ್ಲಿ ಭಾರತಕ್ಕೆ ಬಂದರು. 1915ರಲ್ಲಿ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಆರಂಭಿಕ ಹೋರಾಟಗಳನ್ನು ಮಾಡ್ತಾರೆ ಅವರು. ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಆರಂಭಿಕ ಹೋರಾಟಗಳನ್ನು ಮಾಡ್ತಾರೆ. ಆ ಹೋರಾಟಗಳು ಯಾವುದು ಎನ್ನುವುದನ್ನು ನಾವು ಇವತ್ತು ನೋಡೋಣ. ಯಾವುದಿರ್ಬೋದು? ಗಾಂಧೀಜಿ ಸಾಮಾನ್ಯವಾಗಿ ಬಳಸಿದ್ದು 3 ಅಸ್ತ್ರವನ್ನು. ಗಾಂಧೀಜಿ ಬಳಸಿದ್ದು 3 ಅಸ್ತ್ರವನ್ನು. ಒಂದು ಸತ್ಯಾಗ್ರಹ, ಒಂದು ಸತ್ಯ, ಇನ್ನೊಂದು ಅಹಿಂಸೆ. ಈ ಸತ್ಯಾಗ್ರಹ ಎನ್ನುವುದು ಸತ್ಯಕ್ಕಾಗಿ ಆಗ್ರಹಿಸುತ್ತಾ ಅಹಿಂಸೆಯ ಮೂಲಕ ಪ್ರತಿಭಟಿಸುವುದು. ಸತ್ಯಕ್ಕಾಗಿ ಆಗ್ರಹಿಸುತ್ತಾ ಅಹಿಂಸೆಯ ಮೂಲಕ ಪ್ರತಿಭಟಿಸಿ ಸ್ವಾತಂತ್ರ್ಯವನ್ನು ಪಡೆಯುವ ಗುರಿಯನ್ನು ಇಟ್ಟುಕೊಂಡವರು ಗಾಂಧಿ. ಹಾಗಾಗಿ ಆರಂಭಿಕ ಹೋರಾಟಗಳನ್ನು ನಾವು ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ. 1915ರಲ್ಲಿ ಎಂ ಕೆ ಗಾಂಧಿಯವರು ಭಾರತಕ್ಕೆ ಬರ್ತಾರೆ. 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂಥ ಅವರು ಜಿ ಕೆ ಗೋಖಲೆ, ಗೋಪಾಲಕೃಷ್ಣ ಗೋಖಲೆಯನ್ನು ತಮ್ಮ ರಾಜಕೀಯ ಗುರುವಾಗಿ ಸ್ವೀಕರಿಸ್ತಾರೆ. ಗೋಪಾಲಕೃಷ್ಣ ಗೋಖಲೆಯವರನ್ನು ರಾಜಕೀಯ ಗುರುವಾಗಿ ಸ್ವೀಕರಿಸ್ತಾರೆ. ಆಗ ಜಿ ಕೆ ಗೋಖಲೆಯವರು ಅವರಿಗೊಂದು ಮಾರ್ಗದರ್ಶನವನ್ನು ನೀಡ್ತಾರೆ. ನೀನು ದೇಶವನ್ನು ಸುತ್ತು ಜನಸಾಮಾನ್ಯರ ಸ್ಥಿತಿಗತಿಗಳನ್ನು ತಿಳಿದುಕೋ, ಅನಂತರದಲ್ಲಿ ನಿನ್ನ ಚಟುವಟಿಕೆಗಳನ್ನು ಮುಂದುವರಿಸು ಎನ್ನುವ ಸಲಹೆಯನ್ನು ಕೊಡ್ತಾರೆ. ರಾಜಕೀಯ ಗುರುಗಳಾದ ಜಿ ಕೆ ಗೋಖಲೆಯವರ ಮಾತಿಗೆ ಕಟ್ಟುಬಿದ್ದು, ಗೋಪಾಲಕೃಷ್ಣ ಗೋಖಲೆಯವರ ಮಾತಿಗೆ ಕಟ್ಟುಬಿದ್ದು ಅವರು ದೇಶವ್ಯಾಪಿ ತಿರುಗಾಟಕ್ಕೆ ಮುಂದಾಗ್ತಾರೆ. ಆಗ
ಅಲ್ಲಲ್ಲಿ ಒಂದಿಷ್ಟು ಚಳುವಳಿಗಳನ್ನು ಹಮ್ಮಿಕೊಂಡು ಬ್ರಿಟಿಷರನ್ನು ಮಣಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂಥ ಚಳುವಳಿ ಅಂದರೆ ಚಂಪಾರಣ್ಯ ಚಳುವಳಿ. ಚಂಪಾರಣ್ಯ ಚಳುವಳಿ ಬಹಳ ಪ್ರಾಮುಖ್ಯವಾದಂಥ ಚಳುವಳಿ ಮಕ್ಕಳೇ. ಇದು ಚಂಪಾರಣ್ಯ ಎನ್ನುವಂಥದ್ದು ಒಂದು ಪ್ರದೇಶ. ಇಲ್ಲಿನ ರೈತರು ಬಹಳ ರೀತಿಯಲ್ಲಿ ತರಕಾರಿ ಬೆಳೆಗಳನ್ನು, ಹಣ್ಣು ಹಂಪಲಗಳನ್ನು ತಮ್ಮ ಭೂಮಿಯಲ್ಲಿ ಬೆಳೀತಾ ಇದ್ರು. ಆದರೆ ಯಾವಾಗ ಬ್ರಿಟಿಷರು ಭಾರತಕ್ಕೆ ಬಂದುಬಿಡ್ತಾರೋ, ವಾಸ್ಕೋಡಿಗಾಮ ಸಮುದ್ರ ಮಾರ್ಗವನ್ನು ಕಂಡುಹಿಡಿದು ಅದರ ಮೂಲಕ ಯುರೋಪಿಯನ್ನರು ಭಾರತಕ್ಕೆ ಬಂದಿರು, ನೀವು ಹಿಂದಿನ ತರಗತಿಗಳಲ್ಲಿ ಅದನ್ನು ಅಧ್ಯಯನ ಮಾಡಿದ್ದೀರಾ. ಇವರು ಅಲ್ಲಿ ನೀಲಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಜನರಿಗೆ ಆದೇಶವನ್ನು ನೀಡ್ತಾರೆ. ನೀಲಿ ಬೆಳೆ ಅಂದರೆ ಅದೊಂದು ದೊಡ್ಡ ಮಟ್ಟದ ಎತ್ತರದಲ್ಲಿ ಬೆಳೆಯುವಂಥ ಮರ. ಅದು ಬಹಳ ಒಂದು ವಾಣಿಜ್ಯಾತ್ಮಕ ಬೆಲೆಯನ್ನು ಉಳ್ಳಂಥ ಮರ. ಅದನ್ನು ಬೆಳಿಲೇಬೇಕು ಎನ್ನುವ ಒತ್ತಡವನ್ನು ಅವರ ಮೇಲೆ ಹಾಕಿದ್ರಿಂದ ಇವರು ರೈತರು ಆಹಾರ ಧಾನ್ಯಗಳನ್ನು, ಹಣ್ಣು ಹಂಪಲಗಳನ್ನು ಬೆಳೆಯುವುದಕ್ಕೆ ಇವರಿಗೆ ಅಸಾಧ್ಯ ಆಗುತ್ತೆ. ಆಹಾರ ಬೆಳೆಗಳನ್ನು, ಹಣ್ಣು ಹಂಪಲಗಳನ್ನು ಬೆಳೆಯುವುದಕ್ಕೆ ಅಸಾಧ್ಯ ಆಗುತ್ತೆ. ಆಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಚಂಪಾರಣ್ಯ ಪ್ರದೇಶದ ರೈತರು ಅವರನ್ನು ವಿರೋಧಿಸ್ತಾರೆ. ಚಂಪಾರಣ್ಯ ಪ್ರದೇಶದ ರೈತರು ಅದನ್ನು ವಿರೋಧಿಸ್ತಾರೆ. ನೀವು ಯಾವುದೇ ಕಾರಣಕ್ಕೂ ಈ ಬೆಳೆಯನ್ನು ಬೆಳೆಯುವ ನಮಗೆ ಒತ್ತಡವನ್ನು ಹೇರಬಾರ್ದು, ಒತ್ತಡವನ್ನು ಹೇರಿದರೆ ನಮ್ಮ ಬದುಕು ಅತಂತ್ರ ಆಗತ್ತೆ ಅಂತೇಳಿ ಒಂದು ಹೋರಾಟವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿ ಅದಕ್ಕೆ ಸಹಕಾರವನ್ನು ನೀಡ್ತಾರೆ. ಗಾಂಧೀಜಿ ಚಂಪಾರಣ್ಯ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಂಡು ಬ್ರಿಟಿಷರನ್ನು ಮಣಿಸ್ತಾರೆ. ಅವರ ಸಂತ್ರಸ್ತರಿಗೆ ಏನು ಪರಿಹಾರ ಕೊಡಬೇಕೋ ಅದನ್ನು ಕೊಡುವುದಕ್ಕೆ ಬ್ರಿಟಿಷ್ ಸರ್ಕಾರವನ್ನು ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಮಕ್ಕಳೇ. ಇದು ಚಂಪಾರಣ್ಯ ಚಳುವಳಿ, ಬಹಳ ಅದ್ಭುತವಾದ ಚಳುವಳಿ. ಇದಕ್ಕಿಂತ ಮೊದಲು 1916ರಲ್ಲಿ, ಇದು 1917ರಲ್ಲಿ ನಡೆದ ಚಂಪಾರಣ್ಯ ಚಳುವಳಿ. 1916ರಲ್ಲಿ ಇವರು ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಗುಜರಾತಿನ ಅಹಮದಾಬಾದಿನಲ್ಲಿ ಸಬರಮತಿ ಆಶ್ರಮವನ್ನು ಪ್ರಾರಂಭಿಸ್ತಾರೆ. 1916ರಲ್ಲಿ ಸಬರಮತಿ ಆಶ್ರಮ ಪ್ರಾರಂಭ ಆಗುತ್ತೆ. 1917ರಲ್ಲಿ ಚಂಪಾರಣ್ಯ ಚಳುವಳಿ, ನೀಲಿ ಮರವನ್ನು ಬೆಳಿಬೇಕು ಎನ್ನುವಂಥ ಬ್ರಿಟಿಷರ ಧೋರಣೆಯ ವಿರುದ್ಧವಾದಂಥ ಒಂದು ಚಳುವಳಿ ಇದು ಚಂಪಾರಣ್ಯ ಚಳುವಳಿ. ಇದರಲ್ಲೂ ಕೂಡ ಗಾಂಧೀಜಿ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಇಲ್ಲಿ ಯಶಸ್ಸನ್ನು ಕಾಣ್ತಾರೆ ಮಕ್ಕಳು. ಇನ್ನೊಂದು ಚಳುವಳಿ ಹತ್ತಿ ಗಿರಣಿ ನೌಕರರ ಚಳುವಳಿ. ಅಹಮದಾಬಾದಿನ ಹತ್ತಿ ಗಿರಣಿ ನೌಕರರು ತಮ್ಮ ವೇತನವನ್ನು, ತಮ್ಮ ಸಂಬಳವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ನಿಮಗೆ ಗೊತ್ತಿದೆ, ಬ್ರಿಟಿಷರು ಭಾರತದಲ್ಲಿ ಆಂಗ್ಲ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದದರ ಬಹಳ ಮುಖ್ಯ ಉದ್ದೇಶ ಏನು ಅಂದರೆ, ಕಡಿಮೆ ಸಂಬಳದಲ್ಲಿ ದುಡಿಯಲು ಸಮರ್ಥರಿರುವ ನೌಕರಶಾಹಿ ವರ್ಗದವರು ಬೇಕಿತ್ತವರಿಗೆ. ಕಡಿಮೆ ವೇತನಕ್ಕೆ ದುಡಿಯಬಲ್ಲ ಭಾರತೀಯರು ಬೇಕಾಗಿತ್ತು. ಆ ಕಾರಣಕ್ಕಾಗಿ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು. ಆ ಉದ್ದೇಶ ಇಟ್ಟುಕೊಂಡದ್ರಿಂದ ವೇತನವನ್ನು ಕೊಡುವಂಥ ಸಂದರ್ಭದಲ್ಲಿ ಬಹಳ ಕಡಿಮೆ ವೇತನವನ್ನು ಕೊಡ್ತಾಯಿದ್ರು. ಈ ಹತ್ತಿ ಗಿರಣಿ ನೌಕರರು ಅದರ ವಿರುದ್ಧವಾಗಿ ಒಂದು ಚಳುವಳಿಯನ್ನು ಮಾಡ್ತಾರೆ. ಆ ಚಳುವಳಿಗೆ ಗಾಂಧೀಜಿ ಪೂರಕರಾಗಿ ನಿಲ್ತಾರೆ, ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಪರಿಣಾಮವಾಗಿ ಸಂಬಳವನ್ನು ಹೆಚ್ಚಿಸುವುದಕ್ಕೆ ಬ್ರಿಟಿಷ್ ಸರ್ಕಾರ ಒಪ್ಕೊಳ್ಳುತ್ತೆ. ಇನ್ನೊಂದು ಮಕ್ಕಳೇ, ಖೇಡಾ ಚಳುವಳಿ. ಇದು ಖೇಡಾ ಚಳುವಳಿ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಚಳುವಳಿ. ಇಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದರೆ, ಗುಜರಾತಿನ ಖೇಡಾ ಪ್ರದೇಶದಲ್ಲಿ ರೈತರು ಸಾಮಾನ್ಯವಾಗಿ ತೆರಿಗೆಗಳನ್ನು ಕೊಡ್ತಾಯಿದ್ರು. ಗುಜರಾತಿನ ಖೇಡಾ ಎನ್ನುವಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ತೆರಿಗೆಗಳನ್ನು ಕೊಡ್ತಾಯಿದ್ರು. ಆದರೆ ಆ ವರ್ಷ ಏನಾಗಿತ್ತು, 1918 ಹತ್ತಿ ಗಿರಣಿ ನೌಕರ ಚಳುವಳಿ 1918ರಲ್ಲಾಗುತ್ತೆ. ಅದೇ ವರ್ಷ ಖೇಡಾದಲ್ಲಿ, ಅಹಮದಾಬಾದಿನ ಖೇಡಾದಲ್ಲಿ, ಗುಜರಾತಿನ ಖೇಡಾದಲ್ಲಿ 1918ರಲ್ಲಿ ಒಂದು ಚಳುವಳಿ ಆಗುತ್ತೆ. ಅದನ್ನು ಖೇಡಾ ಚಳುವಳಿ ಅಂತ ಕರೀತಾರೆ. ರೈತರು ತೆರಿಗೆಗಳನ್ನು ಕಟ್ಟುವುದಕ್ಕೆ ನಿರಾಕರಿಸ್ತಾರೆ. ಯಾಕೆ ನಿರಾಕರಿಸ್ತಾರೆ? ಕಾರಣ ಇಷ್ಟೇ, ಅಲ್ಲಿ ಯಾವ ವರ್ಷ ಬರಗಾಲ ಬಂದಿತ್ತು ಮತ್ತು ಪ್ಲೇಗಿನಂಥ ಕಾಯಿಲೆಗಳು ಕಾಣಿಸಿಕೊಂಡಿದ್ದವು. ಹಾಗಾಗಿ ತೆರಿಗೆಗಳನ್ನು ಕಟ್ಟುವುದಕ್ಕೆ ಅವರು ಅಸಾಧ್ಯವಾಗಿತ್ತು, ಅವರ ಹತ್ರ ಸಾಮರ್ಥ್ಯ ಇರಲಿಲ್ಲ. ಆದ್ದರಿಂದ ತೆರಿಗೆ ವಿನಾಯಿತಿ ಕೊಡಬೇಕು ಅಂತ ಕೇಳಿಕೊಳ್ತಾರೆ.
ಬ್ರಿಟಿಷರು ಒಪ್ಪುವುದಿಲ್ಲ. ಅದರ ವಿರುದ್ಧವಾಗಿ ರೈತರು ದಂಗೆ ಹೇಳ್ತಾರೆ. ಈ ಒಂದು ಚಳುವಳಿಯಲ್ಲಿ ಗಾಂಧಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. ಅದರ ಮೂಲಕವಾಗಿ ಸತ್ಯ, ಅಹಿಂಸೆ, ಸತ್ಯಾಗ್ರಹ ಈ 3 ಪರಿಕಲ್ಪನೆಗಳ ಮೂಲಕವಾಗಿ ಈ ಚಂಪಾರಣ್ಯ ಚಳುವಳಿ ಇರ್ಬೋದು, ಹತ್ತಿಗಿರಣಿ ನೌಕರರ ಚಳುವಳಿ ಇರ್ಬೋದು, ಅಥವಾ ಖೇಡಾ ಚಳುವಳಿ ಇರ್ಬೋದು, ಈ ಎಲ್ಲ ಚಳುವಳಿಗಳನ್ನು ಯಶಸ್ವಿಯಾಗಿ ಜನ ಬೆಂಬಲವನ್ನು ಗಳಿಸ್ತಾರೆ. ಇವರ ಒಂದು ಉದ್ದೇಶ ಏನಿತ್ತು ಅಂದರೆ ಜನಸಾಮಾನ್ಯರನ್ನು ತಮ್ಮ ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೊಡಗಿಸಿಕೊಳ್ಬೇಕು ಎನ್ನುವುದು ಇವರ ಪರಿಕಲ್ಪನೆಯಾಗಿತ್ತು. ಕೇವಲ ರಾಷ್ಟ್ರೀಯ ನಾಯಕರುಗಳಷ್ಟೇ ಹೋರಾಡಿದರೆ ಸ್ವಾತಂತ್ರ್ಯ ಸಿಗುವುದಿಲ್ಲ, ಜನಸಾಮಾನ್ಯರನ್ನೂ ಈ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಬೇಕು ಎನ್ನುವ ಕಾರಣಕ್ಕೆ ಸಾಮಾನ್ಯರೊಂದಿಗೆ ಸಂವಾದವನ್ನು ಇಟ್ಟುಕೊಂಡು ಜನಮುಖಿ ಸ್ವಾತಂತ್ರ್ಯ ಹೋರಾಟದ ಒಂದು ರೂಪುರೇಷೆಯನ್ನು ರೂಪಿಸ್ತಾರೆ. ಜನರಿಂದಲೇ ಹೋರಾಟ ಆಗಬೇಕು, ಜನರು ಪಾಲ್ಗೊಳ್ಳಬೇಕು, ಅದರ ಮೂಲಕವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎನ್ನುವಂಥ ಒಂದು ಹೋರಾಟವನ್ನು ಇವರು ಕೈಗೊಳ್ತಾರೆ. ಪ್ರತ್ಯಕ್ಷವಾಗಿ ವಿರೋಧಿಸುವಂಥದ್ದಲ್ಲ, ಪರೋಕ್ಷವಾದಂಥ ಪ್ರತಿರೋಧವನ್ನು ತೋರುವಂಥದ್ದು, ಸತ್ಯದ ಮೂಲಕ ಹೋರಾಟ, ಅಹಿಂಸಾ ಮಾರ್ಗದಿಂದ ಹೋರಾಟ ಇವರ ಪ್ರಮುಖವಾದಂಥ ಅಸ್ತ್ರಗಳಾಗಿದ್ದು ಮುದ್ದು ಮಕ್ಕಳೇ. ಹಾಗೆ ಇವರ ಯಾವ ಸಿದ್ಧಾಂತಗಳೇನಿದೆ ಅದನ್ನು ಜಾರಿಗೆ ತರುವುದಕ್ಕಾಗಿ ಇವರು ಒಂದೆರಡು ಪತ್ರಿಕೆಗಳನ್ನು, ಹರಿಜನ ಮತ್ತು ಯಂಗ್ ಇಂಡಿಯಾ ಎನ್ನುವಂಥ 2 ಪತ್ರಿಕೆಗಳನ್ನು ಪ್ರಾರಂಭಿಸ್ತಾರೆ. ಅದರ ಮೂಲಕ ಜನರಿಗೆ ಅರಿವನ್ನು ಮೂಡಿಸುವ ಪ್ರಯತ್ನ ಮಾಡ್ತಾರೆ. ಇನ್ನು ಅವರ 3 ಕಲ್ಪನೆಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಪರಿಕಲ್ಪನೆಗಳು ಸತ್ಯಾಗ್ರಹ, ನಾನು ಆಗಲೇ ಹೇಳಿದ ಹಾಗೆ ಸತ್ಯಕ್ಕಾಗಿ ಆಗ್ರಹಿಸುವುದು. ಸತ್ಯಾಗ್ರಹ ಒಂದು ನೈತಿಕ ಶಕ್ತಿಯ ಸ್ವರೂಪ. ಸತ್ಯಕ್ಕಾಗಿ ಆಗ್ರಹಿಸುವರು ಪ್ರಾಮಾಣಿಕರಾಗಿರಬೇಕಾಗತ್ತೆ. ಅದು ನೈತಿಕತೆ, ಪ್ರಾಮಾಣಿಕತೆ ಎನ್ನುವುದು ಇಲ್ಲಿ ನೈತಿಕ ಸ್ವರೂಪ ಆಗುತ್ತೆ. ಸೊ ಹಾಗಾಗಿ ಇದೊಂದು ನೈತಿಕ ಸ್ವರೂಪ ಆಯಿತು. ಮೊದಲ ಬಾರಿಗೆ ಇದನ್ನು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನು ಖಂಡಿಸಲಾಗಿ ಗಾಂಧೀಜಿ ಬಳಸಿದರು. ಆದರೆ ಈ ಸತ್ಯಾಗ್ರಹ ಎನ್ನುವಂಥ ಒಂದು ಅವರ ಸಾಮಾಜಿಕ ಪರಿಕಲ್ಪನೆ ಏನಿದೆ, ಹೊಸ ಆವಿಷ್ಕಾರ ಏನಿದೆ ಮಕ್ಕಳೇ, ಅದು ಅಹಿಂಸೆಯ ಆಧಾರಿತವಾಗಿದೆ. ಅಹಿಂಸೆ ಅಂದರೆ ನಿಮಗೆ ಗೊತ್ತಿದೆ, ಅದರ ಬಗ್ಗೆನೂ ವಿಶೇಷವಾದ ವ್ಯಾಖ್ಯಾನ ಬೇಕಾಗಿಲ್ಲ. ಹಿಂಸೆಯನ್ನು ಮಾಡದೇ ಇರುವುದು ಅಹಿಂಸೆ. ಯಾಕೆ ಇದು ಅಹಿಂಸೆಯ ತತ್ವವನ್ನು ಹಿಡ್ಕೊಂಡ್ರು ಅಂದರೆ ಇದೊಂದು ಮೂಲಭೂತ ಆಶಯ ಆಗಿತ್ತು. ಯಾಕೆಂದರೆ ಬ್ರಿಟಿಷರು ಮಿಲಿಟರಿ ಸೈನ್ಯವನ್ನು ಬಳಸ್ತಾ ಇದ್ರು, ಬ್ರಿಟಿಷರು ಪೊಲೀಸ್ ವ್ಯವಸ್ಥೆಯನ್ನು ಬಳಸ್ತಾ ಇದ್ರು, ಬ್ರಿಟಿಷರು ಕಾನೂನುಗಳನ್ನು ಬಳಸ್ತಾ ಇದ್ರು. ಭಾರತೀಯರಾದ ನಮ್ಮ ಹತ್ರ ಎಲ್ಲಿ ಕಾನೂನಿದೆ ಮಕ್ಕಳೇ? ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ನಾವು ಬ್ರಿಟಿಷರ ಕಾನೂನುಗಳನ್ನು ಗೌರವಿಸಬೇಕಾದಂಥ ಸಂದರ್ಭ ಇದ್ದಾಗ ಬ್ರಿಟಿಷರನ್ನು ಎದುರಿಸುವುದಕ್ಕೆ ನಮ್ಮಲ್ಲಿ ಯಾವುದೇ ಆಯುಧಗಳು, ಯಾವುದೇ ಪೊಲೀಸ್ ವ್ಯವಸ್ಥೆಗಳು ಅಥವಾ ಯಾವುದೇ ಕಾನೂನುಗಳು ನಮ್ಮಲ್ಲಿ ಇಲ್ಲದೇ ಇರುವಾಗ ಗಾಂಧಿಯ ಯೋಚನೆಗೆ ನಿಲುಕಿದ್ದು ಅಹಿಂಸೆಯ ಮೂಲಕವೇ, ಸತ್ಯಾಗ್ರಹದ ಮೂಲಕವೇ ಬ್ರಿಟಿಷರನ್ನು ಮಣಿಸಬೇಕು ಎನ್ನುವ ಪರಿಕಲ್ಪನೆಯನ್ನಿಟ್ಟುಕೊಂಡು ಗಾಂಧಿ ಉಪವಾಸ ಸತ್ಯಾಗ್ರಹ ಮಾಡಿದರು, ಅಹಿಂಸೆಯ ತತ್ವವನ್ನು ಅಳವಡಿಸಿಕೊಂಡು. ಇನ್ನು ಬಹಳವಾಗಿ ಗಾಂಧೀಜಿ ಕಂಡುಕೊಂಡಂಥ ಬಹುದೊಡ್ಡ ಸತ್ಯ ಏನು ಗೊತ್ತಾ ಮಕ್ಕಳೇ? ಭಾರತ ದೇಶದಲ್ಲಿ ವಿವಿಧತೆ ಇದೆ, ಧರ್ಮ ಇದೆ, ವಿವಿಧ ಧರ್ಮಗಳಿದೆ. ಹಿಂದೂ, ಜೈನ, ಬೌದ್ಧ, ಸಿಖ್, ಹೀಗೆ ಬೇರೆ ಬೇರೆ ಧರ್ಮಗಳನ್ನು ನಾವು ನೋಡ್ತೇವೆ. ಯುರೋಪಿಯನ್ನರ ಆಗಮನ ನಂತರ ಕ್ರೈಸ್ತ ಧರ್ಮವು ಬಂತು. ಈ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ, ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ಪ್ರಮುಖವಾಗಿ ಹಿಂದೂ ಮತ್ತು ಮುಸ್ಲಿಂ 2 ಸಮುದಾಯಗಳು ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಈ 2 ಸಮುದಾಯಗಳು ಒಂದಾಗಿ ಮುನ್ನುಗ್ಗಿದ್ರೆ ಮಾತ್ರ ಬ್ರಿಟಿಷರನ್ನು ಸೋಲಿಸುವುದಕ್ಕೆ ಸಾಧ್ಯ ಎನ್ನುವುದನ್ನು ಅರಿತಂಥ ಗಾಂಧೀಜಿ ಹಿಂದೂ ಮುಸ್ಲಿಂ ಐಕ್ಯತೆಗೆ ಬಹಳ ಒತ್ತನ್ನು ಕೊಟ್ಟರು. ಆ ಕಾರಣಕ್ಕಾಗಿ ಅವರು ಖಿಲಾಫತ್ ಚಳುವಳಿ ಅಂತ ಒಂದು ಚಳುವಳಿ ಮುಂದೆ ಬರುತ್ತೆ. ಆ ಖಿಲಾಫತ್ ಚಳುವಳಿಯ ಬಗ್ಗೆ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಅವರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಸಹಕಾರವನ್ನು ನೀಡುತ್ತೆ, ಬೆಂಬಲವನ್ನು ನೀಡುತ್ತೆ. ಸೊ ಇದಿಷ್ಟು ಅವರು ಪ್ರಥಮ ಬಾರಿಗೆ ಆರಂಭಿಕ ಹೋರಾಟಗಳ ಕುರಿತಾದಂಥ ಅವರ ಪರಿಕಲ್ಪನೆಗಳು. ಸತ್ಯಾಗ್ರಹ, ಅಹಿಂಸೆ, ಸತ್ಯ, ಹಿಂದೂ ಮುಸ್ಲಿಂ ಐಕ್ಯತೆ ಮಕ್ಕಳೇ. ಸೊ ಇನ್ನೊಂದು ಬಹಳ ಪ್ರಾಮುಖ್ಯವಾದ ಅಂಶ, ಗಾಂಧೀಜಿಯವರು ಸ್ವಾತಂತ್ರ್ಯದ ಚಳುವಳಿಗೆ, ರಾಷ್ಟ್ರೀಯ ಹೋರಾಟಕ್ಕೆ ಧುಮುಕುವುದಕ್ಕೆ ಕಾರಣವಾದ ಬಹುಮುಖ್ಯ ಅಂಶ ಅಂತ ಹೇಳಿದರೆ ಜಲಿಯನ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ ವಾಲಾಬಾಗ್
ಹತ್ಯಾಕಾಂಡ ಇದು ನಡೆದದ್ದು 1919ರಲ್ಲಿ. 1919ರಲ್ಲಿ 1919ರಲ್ಲಿ ಬ್ರಿಟಿಷರು ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1919ರಲ್ಲಿ ಬ್ರಿಟಿಷರು ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದು ರೌಲತ್ ಕಾಯ್ದೆ. ರೌಲತ್ ಕಾಯ್ದೆಯ ವಿಶೇಷತೆ ಏನು ಅಂದರೆ, ಯಾವ ಉದ್ದೇಶಕ್ಕಾಗಿ ತಂದರು ಅಂದರೆ, ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂತಹ ರಾಷ್ಟ್ರೀಯ ನಾಯಕರುಗಳನ್ನು ಬಗ್ಗು ಬಡಿಬೇಕು, ಅವರನ್ನು ನಿಯಂತ್ರಿಸಬೇಕು, ಅವರ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಕಾಯ್ದೆಯನ್ನು ತರ್ತಾರೆ. ಅದು ರೌಲತ್ ಕಾಯ್ದೆ. ಇದನ್ನು 1919ರಲ್ಲಿ ಜಾರಿಗೆ ತಂದರು. ಇದರ ಮುಖ್ಯ ಉದ್ದೇಶ ಏನು ಅಂದರೆ ರಾಷ್ಟ್ರೀಯ ನಾಯಕರುಗಳ ನಿಯಂತ್ರಣ. ಇದು ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಅನುಮಾನಾಸ್ಪದವಾದ ವ್ಯಕ್ತಿಯನ್ನು ಕಂಡು ಬಂದಲ್ಲಿ, ಅನುಮಾನಾಸ್ಪದವಾದಂಥ ವ್ಯಕ್ತಿ ಕಂಡು ಬಂದಲ್ಲಿ ವಿಚಾರಣೆ ಇಲ್ಲದೆ ಅವನನ್ನು ಬಂಧಿಸಿ ನೆನ್ಪಿಟ್ಕೊಳ್ಳಿ, ಅನುಮಾನಾಸ್ಪದವಾದಂಥ ವ್ಯಕ್ತಿಯೊಬ್ಬ ಕಂಡು ಬಂದರೆ ಅವನನ್ನು ಯಾವುದೇ ವಿಚಾರಣೆ ಇಲ್ಲದೆ ಬಂಧಿಸಿ ಕೋರ್ಟಿನಲ್ಲಿ ಅವನನ್ನು ಅಪರಾಧಿ ಎಂದು ನಿರ್ಣಯಿಸಿ. ಇಲ್ಲಿ ಕೋರ್ಟಿನಲ್ಲಿ ಅಪರಾಧಿ ಎಂದು ನಿರ್ಣಯಿಸುವುದಂದರೆ ಅವನು ಅಪರಾಧಿಯೇ, ಬಂಧನ ಆಯಿತು ಅಂದರೆ ಅಪರಾಧಿ ಅಂತಲೇ ಕನ್ಫರ್ಮ್ ಆಗೋದು. ಅವನನ್ನು ಕೋರ್ಟಿನಲ್ಲಿ ಅಪರಾಧಿ ಎಂದು ನಿರ್ಣಯಿಸಿ ಅವನಿಗೆ ಶಿಕ್ಷೆಯನ್ನು ನೀಡುವ ಕಾನೂನು. ಸಾಮಾನ್ಯವಾಗಿ ನಮ್ಮನ್ನು ಬಂಧಿಸಬೇಕಾದ್ರೆ ಅದಕ್ಕೆ ಸರಿಯಾದ ಕಾರಣ ಇರಬೇಕು. ಆಮೇಲೆ ಅದು ಬಂಧಿಸಿದವನು ಅಪರಾಧಿತನಾಗ್ತಾನೆ. ಆಮೇಲೆ ಅಪರಾಧ ಸಾಬೀತಾದರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಬೀತಾದರೆ ಮಾತ್ರ ಅವನು ಅಪರಾಧಿ ಆಗ್ತಾನೆ. ಇಲ್ಲಿ ಹಾಗಲ್ಲ. ಈ ರೌಲತ್ ಕಾಯ್ದೆ ಪ್ರಕಾರ ಅನುಮಾನ ಬಂತು ಅಂತಾದರೆ ಅವರನ್ನು ಬಂಧಿಸ್ತಾ ಇದ್ರು. ಬಂಧಿಸಿ ಅವರನ್ನು ನ್ಯಾಯಾಲಯದಲ್ಲಿ ಅಪರಾಧಿ ಎಂದು ನಿರ್ಣಯಿಸುವುದು. ಇವರೇ ನಿರ್ಣಯಿಸುವುದು ಅಪರಾಧಿ ಅಂತ. ಅವನು ಅಪರಾಧ ಮಾಡಬೇಕು ಅಂತಿಲ್ಲ, ಅವನನ್ನು ಅಪರಾಧಿ ಎಂದು ನಿರ್ಣಯಿಸಿ ಏನು ಮಾಡ್ತಾರೆ, ಅವನಿಗೆ ಶಿಕ್ಷೆಯನ್ನು ಕೊಡುವಂಥ ಕಾನೂನನ್ನು ರೌಲತ್ ಕಾಯ್ದೆಯಲ್ಲಿ ಜಾರಿಗೆ ತರ್ತಾರೆ. ಈ ಒಂದು ರೌಲತ್ ಕಾಯ್ದೆ ಪ್ರಕಾರ ಹೋರಾಟಗಾರರು ಯಾವುದೇ ಸಭೆ ಮಾಡುವ ಹಾಗಿಲ್ಲ, ಯಾವುದೇ ಸಂಘಟನೆಯನ್ನು ಮಾಡುವ ಹಾಗಿಲ್ಲ, ಯಾವುದೇ ರೀತಿಯಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ವ್ಯಕ್ತಪಡಿಸುವ ಹಾಗಿಲ್ಲ, ಇದರ ವಿರುದ್ಧವಾಗಿ ಮಾತನಾಡುವಾಗಲ್ಲ. ಎಲ್ಲ ಅಧಿಕಾರಗಳನ್ನು ಬ್ರಿಟಿಷರು ಮೊಟಕುಗೊಳಿಸ್ತಾರೆ. ಬ್ರಿಟಿಷರು ಈ ಎಲ್ಲ ಅಧಿಕಾರಗಳನ್ನು ಮೊಟಕುಗೊಳಿಸ್ತಾರೆ. ಅದರಿಂದ ಈ ಗಾಂಧಿ ಏನು ಮಾಡ್ತಾರೆ ಅಂದರೆ, ಇದನ್ನು ಪ್ರತಿಭಟಿಸುವುದಕ್ಕಾಗಿ ಒಂದು ಸತ್ಯಾಗ್ರಹ ಸಭಾ ಎನ್ನುವಂಥ ಒಂದು ಸಂಘಟನೆಯನ್ನು ಮಾಡ್ತಾರೆ. ಗಾಂಧೀಜಿಯವರು ಸತ್ಯಾಗ್ರಹ ಎಂಬುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸತ್ಯಾಗ್ರಹ ಸಂಸ್ಥೆಯ ಮೂಲಕ ಸಭೆಗಳನ್ನು, ಸಮಾರಂಭಗಳನ್ನು, ಬಹಿಷ್ಕಾರಗಳನ್ನು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ. 1919 ಏಪ್ರಿಲ್ 6ರಂದು ಈ ಒಂದು ರೌಲತ್ ಕಾಯ್ದೆಯ ವಿರುದ್ಧವಾಗಿ ಬೃಹತ್ ಹರತಾಳವನ್ನು ಆಯೋಜಿಸ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ಇದು ರಾಷ್ಟ್ರದ ಎಲ್ಲ ಕಡೆ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಪಂಜಾಬಿನಲ್ಲಿ ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ ಎನ್ನುವರು ಇದರ ನೇತೃತ್ವವನ್ನು ತೆಗೆದುಕೊಳ್ತಾರೆ. ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ ಇವರನ್ನು ಬಂಧಿಸ್ತಾರೆ. ಇದನ್ನು ವಿರೋಧಿಸ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು, ರಾಷ್ಟ್ರೀಯ ಹೋರಾಟಗಾರರೆಲ್ಲ. ಇದನ್ನು ವಿರೋಧಿಸಿ ಇದರ ವಿರುದ್ಧವಾದಂಥ ಒಂದು ಚಟುವಟಿಕೆಯನ್ನು, ಒಂದು ಸಭೆಯನ್ನು ಮಾಡ್ತಾರೆ ಜಲಿಯನಾ ವಾಲಾಬಾಗ್ ಎನ್ನುವ ಪ್ರದೇಶದಲ್ಲಿ. ಈ ಜಲಿಯನಾ ವಾಲಾಬಾಗ್ ಪಂಜಾಬಿನ ಅಮೃತ್ಸರದಲ್ಲಿರುವ ಒಂದು ಪಾರ್ಕ್. ಇದು ಈ ಪಾರ್ಕು ಯಾವ ದಿವಸ ಪ್ರತಿಭಟನೆ ಮಾಡ್ತಾರೆ ಅಂದರೆ, ಪಂಜಾಬಿನಲ್ಲಿ ಬಹಳ ವಿಶೇಷವಾದಂಥ ಒಂದು ಹಬ್ಬ ಬೈಸಾಖಿ ಹಬ್ಬ. ಆ ಬೈಸಾಖಿಯ ಹಬ್ಬದ ದಿನದಂದು ಪ್ರತಿಭಟನೆ, ಅವರ ವಿರುದ್ಧವಾಗಿ ಒಂದು ಸಭೆಯನ್ನು ಮಾಡ್ತಾರೆ. ಸತ್ಯಪಾಲ್ ಮತ್ತು ಡಾಕ್ಟರ್ ಫಕ್ರುದ್ದೀನ್ ಅವರ ಬಿಡುಗಡೆಗಾಗಿ ಒಂದು ಸಭೆಯನ್ನು ಆಯೋಜಿಸ್ತಾರೆ. ಅದೇ ಸಂದರ್ಭದಲ್ಲಿ ಆ ಜಲಿಯನಾ ವಾಲಾಬಾಗ್ ಎನ್ನುವಂಥ ಪ್ರದೇಶಕ್ಕೆ ಜನರಲ್ ಡಯಾರ್ ಎನ್ನುವಂಥ ಒಬ್ಬ ಅಧಿಕಾರಿ ಬರ್ತಾನೆ. ಆ ಪ್ರದೇಶಕ್ಕೆ ಸೀಮಿತವಾದಂಥ ಸೈನ್ಯಾಧಿಕಾರಿಯವನು ಇವರನ್ನು ನೋಡ್ತಾನೆ. ಯಾವುದೇ ಪೂರ್ವಾನುಮತಿ ಇಲ್ಲದೆ, ಅನುಮತಿಯನ್ನು ಪಡೆದುಕೊಳ್ಳದೆ ಇವರು ಸಭೆಯನ್ನು ಮಾಡ್ತಾಯಿದ್ರು. ಸಿಟ್ಟು ಬರುತ್ತೆ. 10 ನಿಮಿಷಗಳ ಕಾಲ ಮುನ್ಸೂಚನೆಯನ್ನು ಕೊಡದೆ, ಯಾವುದೇ ಸೂಚನೆಯನ್ನು ಕೊಡದೆ ಗುಂಡಿನ ಸುರಿಮಳೆಯನ್ನು ಅಲ್ಲಿ ಇರ್ತಕ್ಕಂಥ ಜನರ ಮೇಲೆ ಮಾಡ್ತಾನೆ. ಸುಮಾರು 380 ಜನರು ಸಾಯ್ತಾರೆ ಮಕ್ಕಳೇ. 380 ಜನರು ಸಾವಿಗೆ ನೀಡಾಗ್ತಾರೆ. ಸಾವಿರಾರು ಜನ ಗಾಯಗೊಳ್ತಾರೆ. ಇದು ದೊಡ್ಡ ಹತ್ಯಾಕಾಂಡ ಆಗುತ್ತೆ. ಇದನ್ನು ನಾವು ಜಲಿಯನಾ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರಿತೇವೆ, ಅಥವಾ ಜಲಿಯನಾ ವಾಲಾಬಾಗ್ ದುರಂತ ಅಂತ ಕರಿತೇವೆ.
ಈ ಒಂದು ಹತ್ಯಾಕಾಂಡದಲ್ಲಿ 380 ಜನ ಅಮಾಯಕರು ಸೇರಿ ಸತ್ತದ್ರಿಂದ ಬಹಳಷ್ಟು ನೋವಾಗುತ್ತೆ ರಾಷ್ಟ್ರೀಯ ಹೋರಾಟಗಾರರಿಗೆ. ಅದರಲ್ಲೂ ರವೀಂದ್ರನಾಥ್ ಠಾಗೂರ್ ಅವರು ತಮಗೆ ಬ್ರಿಟಿಷ್ ಸರ್ಕಾರ ನೀಡಿದ ನೈಟ್ಹುಡ್ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಹಿಂದಿರುಗಿಸ್ತಾರೆ. ನೈಟ್ಹುಡ್ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಹಿಂದಿರುಗಿಸ್ತಾರೆ. ಹಾಗೆ ಇದು ಈ ಜಲಿಯನವಾಲಾ ಬಾಗ್ ದುರಂತ ಅನ್ನೋದು ಪರೋಕ್ಷವಾಗಿ ಅಸಹಕಾರ ಚಳುವಳಿಗೆ ಕಾರಣ ಆಗತ್ತೆ. ಯಾಕಂದರೆ ಬ್ರಿಟಿಷ್ ವಿರುದ್ಧ ಒಂದು ಅಸಹಕಾರವನ್ನು ನಾವು ತೋರಿಸಬೇಕು ಎನ್ನುವ ಪರಿಕಲ್ಪನೆಯನ್ನು ಮೂಡಿಸುವುದಕ್ಕೆ ಈ ಜಲಿಯನವಾಲಾ ಬಾಗ್ ದುರಂತ ಕಾರಣ ಆಗತ್ತೆ. ಜೊತೆಯಲ್ಲಿ ಯಾವ ಜನರಲ್ ಡಯಾರ್ ಆ 380 ಜನರ ಸಾವಿಗೆ ಕಾರಣನಾದ್ನೋ ಅವನನ್ನು ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿ ನಾಯಕನಾದಂಥ ಉಧಮ್ ಸಿಂಗ್ ಏನು ಮಾಡ್ತಾನೆ, ಅವನನ್ನು ಹತ್ಯೆಗೈತಾನೆ ಅಂತ ಬರುತ್ತೆ. ಇದು ಜಲಿಯನವಾಲಾ ಬಾಗ್ ದುರಂತ. ಇದರ ಮೂಲಕವಾಗಿ ಅಸಹಕಾರ ಚಳುವಳಿಯ ಕಿಚ್ಚನ್ನು ಹಬ್ಬುವುದಕ್ಕೆ ಕಾರಣ ಆಗುತ್ತೆ. ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದಂಥ ಚಳುವಳಿ, ಬಹಳ ಪ್ರಾಮುಖ್ಯವಾದ ಚಳುವಳಿ ಖಿಲಾಫತ್ ಚಳುವಳಿ. ನಿಮಗೆ ಗೊತ್ತಿದೆ, ನಾವು 9ನೇ ತರಗತಿಯ ಪ್ರಥಮ ಪಾಠದಲ್ಲಿ 2 ಧರ್ಮಗಳ ಬಗ್ಗೆ ತಿಳಿತೇವೆ. ಒಂದು ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮ. ಆ ಇಸ್ಲಾಂ ಧರ್ಮದಲ್ಲಿ ಹೇಳ್ತಾರೆ, ಪೈಗಂಬರ್ನ ನಂತರದಲ್ಲಿ ಬಂದವರನ್ನ ಖಲೀಫರು ಅಂತ ಕರೀತಾರೆ, ಧರ್ಮದ ಮುಖ್ಯಸ್ಥರನ್ನ. ಈ ಟರ್ಕಿಯ ಸುಲ್ತಾನರು ಅವರು ಧಾರ್ಮಿಕ ಮುಖಂಡರಂತ ಹೇಳ್ಕೊಂಡಿದ್ರು. ಜೊತೆಯಲ್ಲಿ ತಮ್ಮನ್ನು ಖಲೀಫರು ಅಂತ ಅವರೇ ಕಳ್ಕೊಳ್ತಾ ಇದ್ರು. ಮೊದಲ ಮಹಾಯುದ್ಧ ನಡೆದ ಮೇಲೆ ಟರ್ಕಿಸ್ತಾನದ ಮೇಲೆ ಯುರೋಪಿಯನ್ನರು ದೌರ್ಜನ್ಯವನ್ನು ಎಸಗ್ತಾರೆ. ಯಾಕಂದರೆ ಅವರು ಮೊದಲ ಯುದ್ಧದಲ್ಲಿ ಯುರೋಪಿನ ದೇಶಗಳ ಮೇಲೆ ಹೋರಾಟ ಮಾಡಿದರು ಎನ್ನುವ ಕಾರಣಕ್ಕಾಗಿ ಅವ್ರ ಮೇಲೆ ದೌರ್ಜನ್ಯ ಆಗುತ್ತೆ. ಅದರ ವಿರುದ್ಧವಾಗಿ ಒಂದು ಚಳುವಳಿ ನಡೆಯುತ್ತೆ. ಅದನ್ನು ಖಿಲಾಫತ್ ಚಳುವಳಿ ಅಂತ ಕರೀತಾರೆ. ಎಲ್ಲಿ ನಡೆಯುತ್ತೆ? ಟರ್ಕಿಸ್ತಾನದಲ್ಲಿ ನಡೆಯುತ್ತೆ. ಆ ಒಂದು ಚಳುವಳಿಗೆ ಬೆಂಬಲವಾಗಿ ಭಾರತದಲ್ಲಿ ಇಬ್ಬರು ಸಹೋದರರು, ಅಲಿ ಸಹೋದರರು ಅಂತ ಕರಿತೇವೆ ನಾವು, ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ ಅಂತಕ್ಕಂಥ ಇಬ್ಬರು ನಾಯಕರುಗಳು ಖಿಲಾಫತ್ ಚಳುವಳಿಯನ್ನು ಭಾರತದಲ್ಲಿ ಕೂಡ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಬ್ರಿಟಿಷರ ವಿರುದ್ಧವಾಗಿ ಖಿಲಾಫತ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಆ ಸಂದರ್ಭ ಗಾಂಧಿ ಯೋಚನೆ ಮಾಡಿದ್ದು ಹೀಗೆ, ಮಕ್ಕಳೇ, ಸ್ವಾತಂತ್ರ್ಯ ಸಿಗಬೇಕು ಅಂದರೆ ಭಾರತೀಯ ಮುಸ್ಲಿಮರ ಸಹಕಾರ ನಮಗೆ ಬೇಕಾಗತ್ತೆ. ಹಾಗಾಗಿ ನಾವು ಮತ್ತು ಮುಸ್ಲಿಮರು ಒಂದಾಗಿದ್ದರೆ ಮಾತ್ರ ಬ್ರಿಟಿಷರನ್ನು ಎದುರಿಸುವುದಕ್ಕೆ ಸಾಧ್ಯ ಎನ್ನುವುದು ಮಹಾತ್ಮ ಗಾಂಧಿಯವರ ಪರಿಕಲ್ಪನೆಯಾಗಿತ್ತು. ಹಾಗಾಗಿ ಈ ಖಿಲಾಫತ್ ಚಳುವಳಿಯನ್ನು ಮಹಾತ್ಮ ಗಾಂಧಿ ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಘಟನೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿ ಅದರ ಜೊತೆಯಲ್ಲಿ ತೊಡಗಿಸಿಕೊಳ್ಳುತ್ತೆ. ಇದು ಭಾರತದ ಇತಿಹಾಸದಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಹೋರಾಡಿದ ಬಹುದೊಡ್ಡ ಒಂದು ಚಳುವಳಿ. ಅದು ನಡೆದದ್ದು ಖಿಲಾಫತ್ ಚಳುವಳಿ ಅಂತ ನಾವು ಅದನ್ನು ಕರೀತೇವೆ. ಸೊ ಇದಿಷ್ಟು ಸ್ವಾತಂತ್ರ್ಯ ರಾಷ್ಟ್ರೀಯ ಹೋರಾಟದ ಆರಂಭಿಕ ಹೋರಾಟಗಳು ಮತ್ತು ಖಿಲಾಫತ್ ಚಳುವಳಿಗಳು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿವತ್ತು ಏನೆಲ್ಲ ತಿಳ್ಕೊಂಡ್ವಿ? ಗಾಂಧಿಯ ಬಾಲ್ಯ ಜೀವನವನ್ನು ಕಲಿತ್ವಿ. ಆರಂಭಿಕ ಹೋರಾಟಗಳು, ಗಾಂಧಿ ಚಂಪಾರಣ್ಯ ಚಳುವಳಿ, ಹತ್ತಿಗಿರಣಿ ನೌಕರರ ಚಳುವಳಿ, ಖೇಡಾ ಚಳುವಳಿಯ ಬಗ್ಗೆ ತಿಳ್ಕೊಂಡ್ವಿ. ಸತ್ಯಾಗ್ರಹದ ಪರಿಕಲ್ಪನೆ, ಅಹಿಂಸೆಯ ಪರಿಕಲ್ಪನೆ, ಸತ್ಯದ ಪರಿಕಲ್ಪನೆ, ಹಿಂದೂ ಮುಸ್ಲಿಂ ಐಕ್ಯತೆಯ ಮನೋಭಾವ ಹಾಗೂ ಜಲಿಯನವಾಲಾ ಬಾಗ್ ಹತ್ಯಾಕಾಂಡದ ಬಗ್ಗೆ ನಾವು ತಿಳ್ಕೊಂಡ್ವಿ. ಖಿಲಾಫತ್ ಚಳುವಳಿಯ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಸೊ ಒಂದಿಷ್ಟು ಗೃಹಪಾಠ್ಯದ ಚಟುವಟಿಕೆಗಳನ್ನು ತೆಗೆದುಕೊಳ್ಳೋಣವೇ? ಬರ್ಕೊಳ್ತೀರಾ? ಗಾಂಧೀಜಿ ಎಲ್ಲಿ ಮತ್ತು ಯಾವಾಗ ಹುಟ್ಟಿದರು? ಗಾಂಧೀಜಿ ಎಲ್ಲಿ ಮತ್ತು ಯಾವಾಗ ಹುಟ್ಟಿದರು? ಗಾಂಧೀಜಿ ಎಲ್ಲಿ ಮತ್ತು ಯಾವಾಗ ಹುಟ್ಟಿದರು? ಪ್ರಶ್ನೆ 1. ಪ್ರಶ್ನೆ 2 ಬರ್ಕೊಳ್ತಾ ಇದ್ದೀರಾ? ಪ್ರಶ್ನೆ 2, ಗಾಂಧೀಜಿಯವರ ಆರಂಭಿಕದ ಚಳುವಳಿಗಳು ಯಾವುವು? ಗಾಂಧೀಜಿಯವರ ಆರಂಭಿಕ ಚಳುವಳಿಗಳು ಯಾವುವು? ಪ್ರಶ್ನೆ 3, ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಮಾರ್ಗದ ಪರಿಕಲ್ಪನೆಗಳು ಯಾವುದು? ಗೊತ್ತಿದೆ ನಿಮಗೆ. ಸತ್ಯಾಗ್ರಹ, ಅಹಿಂಸೆ, ಸತ್ಯ ಮತ್ತು ಹಿಂದೂ ಮುಸ್ಲಿಂ ಐಕ್ಯತೆ. ಈ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು ಅಂತ ಗೊತ್ತಿದೆ. ಈ 3 ಪ್ರಶ್ನೆಗಳಿಗೆ ಮುಂದಿನ ತರಗತಿಗೆ ಬರುವಾಗ ತಾವುಗಳು ಏನು ತರಬೇಕು? ಬರೆದಿಟ್ಟಿರಬೇಕು. ಆಯಿತಾ? ಬರಿತೀರಲ್ವಾ? ಓಕೆ, ಥ್ಯಾಂಕ್ ಯು.